ಯಾವುದೇ ಕೆಲಸ ಆರಂಭಗಳನ್ನು ಖಂಡಿತವಾಗಿ ಮಾಡ್ಬೋದು. ಯಾಕೆಂದರೆ ನಿಮಗೆ ಬುಧ ಆದಿತ್ಯದ ಯೋಗ ನಿಮಗೆ ಮೇ ತಿಂಗಳಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಯಲ್ಲಿ ಚಂದ್ರನು ಕೆಲವು ದಿನಗಳ ಕಾಲ ನಮ್ಮ ಜನ್ಮ ರಾಶಿಯಲ್ಲಿ ಇರೋದರಿಂದ ಆದಂಥ ವಾತಾವರಣ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಸಂಬಂಧಪಟ್ಟಂತಹ ವಾತಾವರಣಗಳು ತುಂಬ ಚೆನ್ನಾಗಿ, ಉತ್ತಮವಾದಂಥ ಮನಸ್ಥಿತಿ, ಉತ್ತಮವಾದಂತಹ ಬೆಳವಣಿಗೆ, ಜೊತೆ ಲಾಭದಾಯಕವಾದಂತಹ ವಾತಾವರಣ ಇದೆಲ್ಲವೂ ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರೂಜಿ. ನೋಡ್ತಾ ಇದ್ದೀರಿ ಜ್ಞಾನಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ಇದರಲ್ಲಿ ಮಾಸ ಭವಿಷ್ಯದಲ್ಲಿ ಋಷಭ ರಾಶಿ ತೆಗೆದುಕೊಂಡಾಗ ಋಷಭ ರಾಶಿಗೆ ಈ ವರ್ಷದಲ್ಲೆಲ್ಲವೂ ಸಹ ಉತ್ತಮವಾದಂಥ ಯೋಗ ಫಲದಿಂದ ಕೂಡಿರುವಂತಹ ಈ ಸಂದರ್ಭಗಳಲ್ಲಿ ಮೇ ತಿಂಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ನೋಡುವಂತಹ ಯೋಗ ಫಲ ಋಷಭ ರಾಶಿಯವರಿಗೆ ಬರುತ್ತೆ. ಹೇಗೆ ಬರುತ್ತೆ ಅಂತಂದರೆ ನೋಡಿ, ಜನ್ಮಕ್ಕೆ ಬಂದಂತಹ ರವಿ ಆ್ಯಂಡ್ ಬುಧ ಎರಡೂ ಸಹ ಬುಧ ಆದಿತ್ಯ ಯೋಗವನ್ನು ತಂದುಕೊಟ್ಟು ಮೇ ತಿಂಗಳಲ್ಲಿ ಋಷಭ ರಾಶಿಯವರು ಮನೆ ಕಟ್ಟೋದಕ್ಕೆ ಪ್ರಯತ್ನವನ್ನು ಪಟ್ಟಾಗ ಮನೆ ಕಟ್ಟುವಂಥದ್ದು, ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಅಥವಾ ಗೃಹ ಪ್ರವೇಶಾದಿಗಳನ್ನು ಮಾಡುವಂಥದ್ದು, ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಆರಂಭಗಳನ್ನು ಖಂಡಿತವಾಗಿ ಮಾಡ್ಬೋದು. ಯಾಕೆಂದರೆ ನಿಮಗೆ ಬುಧ ಆದಿತ್ಯದ ಯೋಗ ನಿಮಗೆ ಮೇ ತಿಂಗಳಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಯಲ್ಲಿ ಚಂದ್ರನು ಕೆಲವು ದಿನಗಳ ಕಾಲ ನಮ್ಮ ಜನ್ಮ ರಾಶಿಯಲ್ಲಿ ಇರೋದರಿಂದ ನಿಮ್ಮ ಸ್ಥಿತಿಗತಿಗಳು ತುಂಬ ಚೆನ್ನಾಗಿರುತ್ತೆ. ವ್ಯಾವಹಾರಿಕವಾದಂಥ ವಾತಾವರಣ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯವಹಾರದಲ್ಲಿ ಲಾಭವನ್ನು ನೋಡ್ತೀರಿ. ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಸಂಬಂಧಪಟ್ಟಂತಹ ವಾತಾವರಣಗಳು ತುಂಬ ಆಗುತ್ತೆ. ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಬಿಸ್ನೆಸ್ಸಲ್ಲಿ ಮಾಡುವಂಥವರಿಗೆ ಉತ್ತಮವಾದಂಥ ಲಾಭ ಗಳಿಕೆ, ಅದು ಬಟ್ಟೆ ಬಿಸ್ನೆಸ್ಸು, ಹೋಟೆಲ್ ಬಿಸ್ನೆಸ್ಸು, ಮತ್ತು ಯಾವುದಾದ್ರೂ ಟೆಕ್ನಿಕಲ್ ಸಾಫ್ಟ್ವೇರ್ ಕಂಪ್ನಿ, ಇಂತಹ ಕೆಲಸ ಕೈಂಕರ್ಯಗಳನ್ನು ಮಾಡುವಂತಹ ವೃಷಭ ರಾಶಿಯವರಿಗೆ ಉತ್ತಮವಾದಂಥ ಲಾಭ ಗಳಿಕೆ, ಉತ್ತಮವಾದಂಥ ಮನಸ್ಥಿತಿ, ಉತ್ತಮವಾದಂತಹ ಬೆಳವಣಿಗೆ, ಜೊತೆ ಲಾಭದಾಯಕವಾದಂತಹ ವಾತಾವರಣ ಇದೆಲ್ಲವೂ ಸಹ ಬುಧ ಮತ್ತು ರವಿಯ ಯೋಗ ಫಲದಿಂದ, ಬುಧ ಆದಿತ್ಯ ಯೋಗ ಫಲದಿಂದ ನಿಮಗೆ ಕೂಡಿ ಬರುವಂಥದ್ದು. ಜೊತೆಯಲ್ಲಿ ಸ್ವಕ್ಷೇತ್ರಾಧಿಪತಿ ಅಂತ ಶುಕ್ರಗ್ರಹನು ಯೋಗ ಫಲದಲ್ಲಿರೋದ್ರಿಂದ ಹಣಕಾಸಿನ ಹೂಡಿಕೆ, ಹಣಕಾಸಿನ ಗಳಿಕೆ, ಹಣಕಾಸಿನ ಉತ್ತಮವಾದಂತಹ ಲಾಭ, ವ್ಯಾವಹಾರಿಕ ಮತ್ತು ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ವಾತಾವರಣಗಳನ್ನಂತೂ ಮೇ ತಿಂಗಳಲ್ಲಿ ಖಂಡಿತವಾಗಿ ಋಷಭ ರಾಶಿಯವರು ನೋಡ್ತೀರಿ. ಋಷಭ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ, ಲಾಭದಲ್ಲಿರುವಂಥವು ಸುಮಾರು ಗ್ರಹಗಳ ಕೂಡಿರುತ್ತೆ. ಆದ್ದರಿಂದ ನಿಮಗೆ ಒಂದು ರೀತಿಯಾದಂತಹ ಉತ್ತಮವಾದಂಥ ಬೆಳವಣಿಗೆಯ ವಾತಾವರಣ. ನೀವು ಮಾಡಬೇಕಾಗಿರುವಂಥದ್ದು ಮಹಾಲಕ್ಷ್ಮಿ ಉಪಾಸನೆ ಮತ್ತು ಮನೆದೇವರು, ಕುಲದೇವರು, ಇಷ್ಟದೇವರ ಒಂದು ಪೂಜೆ. ಇದು ಮಾಡೋದ್ರಿಂದ ನಿಮಗೆ ಇನ್ನೂ ಉತ್ತುಂಗದ ಮತ್ತು ಉತ್ತಮವಾದಂತಹ ವಾತಾವರಣಗಳನ್ನು, ಬೆಳವಣಿಗೆಯನ್ನು, ಲಾಭವನ್ನು ನಿರೀಕ್ಷೆಯನ್ನು ಮಾಡೋದರಲ್ಲಿ ಖಂಡಿತವಾಗಿ ನಿಮಗೆ ಅನುಕೂಲವಾಗುತ್ತೆ ಅಂತ ಋಷಭ ರಾಶಿಯವರಿಗೆ ಹೇಳಬಹುದು. ನಮಸ್ಕಾರ.